ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಈ ಮದುವೆನೇ ಬೇಡ, ಸಂಸಾರನೇ ಬೇಡಪ್ಪ, ಈ ಮಕ್ಕಳು ಸವಾಸನೆ ಸಾಕು ಅಂತ ಎಷ್ಟೋ ಕಡೆ ಈ ಒಂದು ವಿಚಾರಕ್ಕೆ ಬರ್ತಾ ಇದ್ದಾರೆ. ತುಂಬ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಈ ಮದುವೆ ಮಾಡ್ಕೊಂಡು ಈ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ ಮಾಡಿಕೊಂಡು ಸಪ್ರೇಷನ್ನು, ಈ ಡೈವರ್ಸುಗಳೆಲ್ಲ ಹೆಚ್ಚಾಗಿ ಇವನ್ನೆಲ್ಲ ನೋಡಿ 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 ಯಾಕಪ್ಪ ಬೇಕು ಅನ್ನೋ ಒಂದು, ಈ ಮದುವೆನೇ ಬೇಡ ನಮಗೆ, ಮಕ್ಕಳು ಬೇಡ, ಸಂಸಾರನೂ ಬೇಡ ಅಂತ ಈ ಒಂದು ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಹೇಳ್ತಾ ಇರ್ತಾರೆ. ಯಾಕೆ ಅಂದರೆ, ಇನ್ನು ಹೋಗ್ತಾ 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 ನೆಕ್ಸ್ಟ್ ಜನ್ರೇಷನ್ಗೆ ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಒಂದು 10 ವರ್ಷ 20 ವರ್ಷ ಹೋದರೆ ಖಂಡಿತವಾಗ್ಲೂ ಈ ಎಲ್ರಿಗೂ ಏನು ಅಂತಂದರೆ, ನಾನು ಅನ್ನೋದೊಂದು ಇದ್ದೇ ಇರುತ್ತೆ. ಈಗೋ ನನ್ನ ಮಾತೇ ಕೇಳಬೇಕು, ನಂದೇ ನಡಿಬೇಕು. ಎಲ್ಲರೂ ಸೂಕ್ಷ್ಮ ಸ್ವಭಾವದವರು, ಎಲ್ಲರೂ ಸೆನ್ಸಿಟಿವ್, ಯಾರು ಯಾರಿಗೂ ಬುದ್ಧಿ ಹೇಳೋ ಕಾಲ ಅಲ್ಲ. ಯಾರ್ಯಾರಿಗೂ ಬುದ್ಧಿ ಹೇಳಿದ್ರು ಯಾರೂ ಕೇಳಲ್ಲ. ಹಂಗಾಗಿ ಎಸ್ಪೆಷಲಿ ಈ ಧನುರ್ ರಾಶಿ ಮೂಲಾ ನಕ್ಷತ್ರದವರು, ಈ ಮಕರ ರಾಶಿ ಶ್ರವಣ ನಕ್ಷತ್ರದವರು, ಈ ಸಿಂಹ ರಾಶಿ ಪುಬ್ಬ ನಕ್ಷತ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ, ಮತ್ತು ಈ ತುಲಾ ರಾಶಿ ಸ್ವಾತಿ ನಕ್ಷತ್ರದವರು ಸಾಕಷ್ಟು ಕಡೆ ನಾನು ಕೇಳ್ತಾ ಇರ್ತೀನಿ, ಗುರುಗಳ ಈ ಮದುವೆ ಸವಾಸನೆ ಬೇಡ ಅಂತಾರೆ, ಈ ಸಂಸಾರದ ಸವಾಸನೆ ಬೇಡ, ಮದುವೆನೂ ಬೇಡ, ಮಕ್ಕಳು ಬೇಡ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಹೋಗ್ತಾ 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 ಇನ್ನು ಒಂದು ಈಗಲೇ ಇಷ್ಟಕ್ಕೊಂದು ಬದಲಾವಣೆಗಳು, ಚೇಂಜಸ್ಗಳು ನೋಡ್ತಾ ಇದ್ದೀವಿ. ಇನ್ನೂ ಒಂದು 10 ವರ್ಷ 15 ವರ್ಷ 20 ವರ್ಷ ಹೋಗ್ಬಿಟ್ರೆ ಯಾರ ಮಾತು ಕೇಳಲ್ಲೇನಪ್ಪ, ಆ ರೀತಿ ಒಂದು ಬಂದುಬಿಡುತ್ತೇನೋ ಅನ್ನೋ ಒಂದು ವಿಚಾರ ಇದೆ. ಯಾಕೆಂದರೆ ಇವತ್ತು ಬರೀ ದುಡ್ಡು, ಆಸ್ತಿ, ಎಲ್ಲರೂ ಸೂಕ್ಷ್ಮ ಸ್ವಭಾವದವರು, ಎಲ್ಲರೂ ಸೆನ್ಸಿಟಿವ್, ಯಾರಿಗೂ ಬುದ್ಧಿ ಹೇಳಿದರೂ ಕೇಳಲ್ಲ. ಸೊ ಹೀಗಾಗಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಂತೂ ಮದುವೆನೇ ಬೇಡ, ಮಕ್ಕಳು ಬೇಡ, ಸಂಸಾರನೇ ಬೇಡ ಅಂತ ಖಂಡಿತವಾಗ್ಲೂ 100ಕ್ಕೆ 40% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಈ ರಾಶಿ ನಕ್ಷತ್ರದವರು ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇರ್ತಾರೆ. ಏಕೆಂದರೆ ಈ ಒಂದು ಕಾಸ್ಟ್ ಆಫ್ ಲಿವಿಂಗ್ ನೋಡ್ತಾ ಇದ್ದಾಗ ಅಬ್ಬಬ್ಬಬ್ಬಬ್ಬ ಬೇಡ ಗುರುಗಳೇ, ಈ ಸವಾಸನೇ ಬೇಡ, ಮದುವೆನೂ ಬೇಡ, ಮಕ್ಕಳು ಬೇಡ, ಸಂಸಾರನೇ ಬೇಡ ಅನ್ನೋ ಒಂದು ಇದಕ್ಕೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತಂದರೆ, ಕಾಸ್ಟ್ ಆಫ್ ಲಿವಿಂಗ್ ಇದೇ ಥರ ಇನ್ಕ್ರೀಸ್ ಆಗ್ತಾ ಹೋಗ್ತಿದ್ದಿದ್ರೆ ತುಂಬ ಕಷ್ಟ ಆಗುತ್ತೆ, ಭಾಳ ಕಷ್ಟ ಆಗುತ್ತೆ. ಏಕೆಂದರೆ ಇವತ್ತು ಎಡಗೈ ನಂಬಿದರೆ ಬಲಗೈ ನಂಬೋ ಕಾಲ ಅಲ್ಲ, ಬಲಗೈ ನಂಬಿದರೆ ಎಡಗೈ ನಂಬೋ ಕಾಲ ಅಲ್ಲ. ಎಲ್ಲರೂ ಸೂಕ್ಷ್ಮ ಸ್ವಭಾವದವರು, ಎಲ್ರಿಗೂ ನಾನು ಅಂತ ಇದೆ, ನನ್ನ ಮಾತೇ ಕೇಳಬೇಕು ಅಂತ ಇದೆ, ಎಲ್ರಿಗೂ ದುಡ್ಡು, ಆಸ್ತಿ ಇದರಿಂದ ಓಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಇವತ್ತೇನಾಗಿದೆ ಅಂದರೆ, ಕಲಿಯುಗದಲ್ಲಿ ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ಕಂಡಿದ್ದೆಲ್ಲ ಬೇಕು. ದುಡ್ಡು ಎಲ್ರನ್ನೂ ಹಂಗೆ ಆಡಿಸ್ತಿದೆ, ಏನು ಮಾಡಲಿಕ್ಕಾಗಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.